ಹಲೋ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್. ಏಕೆಂದರೆ ನನಗೆ ನೆಟ್ವರ್ಕೇ ಸಿಗ್ತಾಯಿಲ್ಲ ಕೆಳಗಡೆ ಮನೆಯಲ್ಲಿ. ಹಾಗಾಗಿ ತುಂಬ ದಿನಗಳ ಮೇಲೆ 4 ದಿನ 5 ದಿನ ಆದ ನಂತರ ನಾನು ವಿಡಿಯೋಗಳು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದೊಂದು ದಿನ ಆಗ್ಬಿಡುತ್ತೆ ನನ್ನ ವಿಡಿಯೋ ಅಪ್ಲೋಡ್ ಆಗೋಕ್ಕೆ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ವಿಡಿಯೋನ. ನೋಡಿ, ಉಬ್ಬು ರೊಟ್ಟಿ, ರಾಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನೊಂದು ಬಟ್ಲು ರಾಗಿ ತೊಗೊಂಡು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಬಿಸಿನೀರನ್ನ ಚೆನ್ನಾಗಿ ಕಾಯಿಸಿಟ್ಕೋಬೇಕು. ಈ ರೊಟ್ಟಿ ಮಾಡಲಿಕ್ಕೆ ಚೆನ್ನಾಗಿ ಕುದಿಬೇಕು ಬಿಸಿನೀರು. ನಾನು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಈಗ ನಾನು ಬಿಸಿನೀರು ಕಾಯ್ದಿರೋದನ್ನ ಹಾಕಿ ನೋಡಿ. ಇವಾಗ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಲ್ಲ, ಒಂದು ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನೀರು ಕಾಯಿಸಿಟ್ಕೊಂಡಿದ್ದೀನಿ. ಒಂದು ಬಟ್ಲು ರಾಗಿ ತೊಗೊಂಡಿದ್ದೆ. ತುಂಬ ಬಿಸಿ ಇರುತ್ತೆ ನೀರು. ನೋಡ್ಕೊಂಡು ಸ್ಪೂನಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಬಿಸಿ ನೀರನ್ನ ಸೈಡಲ್ಲಿ ಇಟ್ಬಿಡಿ. ನೀಟಾಗಿ ಮುಚ್ಚಿ ಒಂದು 5 ನಿಮಿಷ ಮುಚ್ಚಿ ಇಟ್ಬಿಡಿ. ಹಾಗೇ ನೋಡಿ, ಬನ್ನಿ, ಒಂದು 5 ನಿಮಿಷ ಆಗಿದೆ, ನೋಡ್ಕೊಳ್ಳೋಣ. ನೋಡಿ, ಇವಾಗ ಆಗಿದೆ. ಸ್ವಲ್ಪ ಬಿಸಿ ಇರುವಾಗಲೇ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನ. ಈಗ ತಣ್ಣೀರು ಬೇಕಂದರೆ ಕೈಯಲ್ಲಿ ಒದ್ದೆ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೋದು. ನೋಡಿ, ಇವಾಗ ನಾನು ರಾಗಿ ಹಿಟ್ಟನ್ನ ನಾದ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ರಾಗಿ ರೊಟ್ಟಿ. ಇದ್ರ ಜೊತೆ ಕಡಲೆಬೇಳೆ ಚಟ್ನಿನೋ, ಹುರುಳಿಕಾಳು ಚಟ್ನಿನೋ, ಅಥವಾ ಕಡಲೆ ಬೀಜದ ಚಟ್ನಿನೋ, ಹುಚ್ಚೆಳ್ಳು ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ನಾನು ಇವತ್ತಿದಕ್ಕೆ ಹಾಗಲಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ನೋಡಿ, ಇವಾಗ ಚೆನ್ನಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ನಾವು ನಾದಿದಷ್ಟು ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ತೆಳುವಾಗಿ ಬರುತ್ತೆ. ನೋಡಿ, ಇದೇ ರೀತಿ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದೇ ರೀತಿ ತೆಳುವಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ನಾದಿ ಇಟ್ಕೊಳ್ಳಿ. ತುಂಬ ಗಟ್ಟಿನೂ ನಾದಬೇಡಿ, ತುಂಬ ತೆಳ್ಳಗೂ ನಾದಬೇಡಿ. ತುಂಬ ಹೊಸ್ಕೋಬೋದು. ಇದನ್ನು ನಾವು ಲಟ್ಟಣಿಗೆ ಲಟ್ಟಿಸ್ಕೊಳ್ಬೋದು, ಕೈಯಲ್ಲಿ ತಟ್ಬೋದು. ನೋಡಿ, ನಾನಿಲ್ಲಿ ಹೋಳಿಗೆ ಶೀಟ್ ತೊಗೊಂಡು ಹೆಂಚು ಬಿಸಿಗೆ ಇಕ್ಕಿದ್ದೀನಿ. ಹೋಳಿಗೆ ಶೀಟ್ ತೊಗೊಂಡು ಸ್ವಲ್ಪ ಎಣ್ಣೆ ಸುಮ್ಮನೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹಚ್ಕೊಂಡು ಹೋಳಿಗೆ ಶೀಟ್ಗೆ ಒಂದು ಉಂಡೆ ತೊಗೊಂಡು ನಾವು ನೀಟಾಗಿ ಈಗ ಮೀಡಿಯಮ್ ಸೈಜ್ ಉಂಡೆ ತೊಗೊಳ್ಳಿ. ಎಣ್ಣೆ ಹಚ್ಕೊಂಡ ನಂತರ ನೋಡಿ, ಇವಾಗ ಇಷ್ಟು ದಪ್ಪ ನಾನು ಉಂಡೆನ ನಾದಿರ್ತಕ್ಕಂಥ ರಾಗಿ ಹಿಟ್ಟಿಂದು ತೊಗೊಂಡು ಇವಾಗ ನೋಡಿ ನಾನು ಸ್ವಲ್ಪ ತೊಟ್ಕೋತೀನಿ. ಬನ್ನಿ, ಇವಾಗ ಚೆನ್ನಾಗಿ ಅಂಗೈಯಲ್ಲಿ ಚೆನ್ನಾಗಿ ತಟ್ಟೋಣ. ಸ್ವಲ್ಪ ಒಂದಷ್ಟಗಲ ತೊಟ್ಕೊಳ್ಳಿ, ಒಂದಷ್ಟಗಲ. ಆಮೇಲೆ ಲಟ್ಟಣಿಗೆಯಲ್ಲಿ ನಡ್ಸಿದ್ರೆ ಚೆನ್ನಾಗಿ ತೆಳುವಾಗಿ ಬರುತ್ತೆ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ಅಗಲ ಲಟ್ಟಿಸ್ಕೋಬೋದು, ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು ರೊಟ್ಟಿನ. ನೋಡಿ, ಇವಾಗ ಆಗಿದೆ. ಸ್ವಲ್ಪ ಕೈಯಲ್ಲಿ ಅಲ್ಲಲ್ಲೇ ಎಲ್ಲ ಇದು ಮಾಡಿ ಹೆಂಚು ಬಿಸಿ ಆಗಿದೆ. ಈಗ ಹೆಂಚು ಮೇಲೆ ರೊಟ್ಟಿ ಹಾಕ್ಬಿಟ್ಟು ನಾವು ಈ ಶೀಟನ್ನ ತೆಗೆದುಬಿಡೋಣ. ಈಸಿಯಾಗಿ ಬರುತ್ತೆ ಶೀಟು. ರೊಟ್ಟಿ ಹೆಂಚು ಮೇಲೆ ಹಾಕ್ಬಿಟ್ಟು ತೆಗೆದುಬಿಟ್ಟು ಸ್ವಲ್ಪ ಮುಚ್ಚೋಣ, ಇಲ್ಲಾಂದರೆ ವೈಟ್ ಆಗಿಬಿಡುತ್ತೆ ಮೇಲೆ ರಾಗಿ ರೊಟ್ಟಿ. ಹಾಗಾಗಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡು ನೋಡಿ. ಇವಾಗ ಮತ್ತೆ ಉಲ್ಟಾ ಮಾಡೋಣ. ಬನ್ನಿ, ಉಲ್ಟಾ ಮಾಡಿ ಸ್ವಲ್ಪ ಬಟ್ಟೆನಲ್ಲಿ ಪ್ರೆಸ್ ಮಾಡ್ತಾ ಬೇಯಿಸ್ಕೊಂಡ್ರೆ ಉಬ್ಬುತ್ತೆ ರೊಟ್ಟಿ. ನೋಡಿ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅದು. ಇನ್ನೊಂದು ರೊಟ್ಟಿ ತೊಟ್ಕೊಂಡಿದ್ದೀನಿ ನೋಡಿ, ಎಷ್ಟು ತೆಳುವಾಗಿ ಬರುತ್ತೆ. ಇನ್ನೂ ತೆಳುವಾಗಿ ತೊಟ್ಕೋಬೋದು. ನನಗಿಷ್ಟು ಸಾಕು. ತುಂಬ ಸಾಫ್ಟಾಗಿರುತ್ತೆ. ನೀವು ಇದ್ರ ಜೊತೆಗೆ ಹುಚ್ಚೆಳ್ಳು ಚಟ್ನಿ ಮಾಡ್ಕೊಂಡ್ರಂತೂ ಸೂಪರ್, ಒಳ್ಳೆ ಕಾಂಬಿನೇಷನ್ನು. ಹಾಗೆ ಹುರುಳಿಕಾಳು ಚಟ್ನಿನೂ ಚೆನ್ನಾಗಿರುತ್ತೆ. ಕಡಲೆ ಬೀಜದ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೇಳೆದು ಸೂಪರಾಗಿರುತ್ತೆ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಸುತ್ತಲೂ ಬೇಯಿಸ್ಕೊಂಬರೋಣ. ಪ್ರೆಸ್ ಮಾಡ್ತಾ ಬೇಯಿಸಿದ್ರೆ ನಾವು ಬಟ್ಟೆನಲ್ಲಿ ಸುತ್ತಲೂ ಹೆಡ್ಜನ್ನ ಪ್ರೆಸ್ ಮಾಡಿದ್ರೆ ಪೂರಿ ಥರ ಉಬ್ಬುತ್ತೆ ರೊಟ್ಟಿ. ನೋಡಿದ್ರಲ್ಲ, ಫಸ್ಟ್ನಲ್ಲಿ ತೋರಿಸಿದ್ನಲ್ಲ ನಾನು ನಿಮಗೆ, ಆ ಥರ ಉಬ್ಬುತ್ತೆ ರೊಟ್ಟಿ. ತುಂಬ ಚೆನ್ನಾಗಿರುತ್ತೆ. ಡಯಾಬಿಟಿಸ್ ಇರೋರಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು. ಸೂಪರು. ಬನ್ನಿ, ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ. ಬೆಂದಿದೆ ರೊಟ್ಟಿ. ನೋಡಿ, ಇವಾಗ ನಾನು ಮೊಸರು ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಜೊತೆ ಸರ್ವ್ ಮಾಡಿದ್ದೀನಿ. ಹಾಗೆ ಒಂದು ಪೀಸು ಮರ್ಗೆಣ್ಸು ಇಟ್ಕೊಂಡಿದ್ದೀನಿ. ಹಾಗಲಕಾಯಿ ಪಲ್ಯ ಇಟ್ಕೊಂಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋನಲ್ಲಿ ನಿಮಗೆ ನಾನು ಸಿಗ್ತೀನಿ. ಇವಾಗ ನನ್ನ ವಿಡಿಯೋ ಹೇಗಿತ್ತಂತ
ತಿಳಿಸಿ. ಓಕೆ, ಬಾಯ್ ಬಾಯ್, ಧನ್ಯವಾದಗಳೆಲ್ಲರಿಗೂ. ಹೋಗಿ ಬರ್ತೀನಿ.